ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ, ಬೇಗ ಆಗುತ್ತೆ. ಒಂದು 2 ಗಂಟೆ ಒಳಗಡೆ ಆಗುತ್ತೆ ಪೂರ್ತಿ ಸೀರೆಗೆ ಮಾಡಿ. ಆಮೇಲೆ ಸ್ಟ್ರೈಟ್ ಪಫ್ ಯೂಸ್ ಮಾಡಿಕೊಂಡು ಮಾಡೋಂಥ ಡಿಸೈನ್ ಇದು. ಪಫ್ ಸ್ಟಿಚ್ಚು ತುಂಬ ಈಸಿಯಾಗಿದೆ, ಬೇಗ ಆಗುವಂಥದ್ದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶಾ 0.75 mm ತಗೊಂಡಿದ್ದೀನಿ. ಮತ್ತು ಈ ಥರ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. ಆಮೇಲೆ 2 ಚೈನ್ ಮಾಡಿ ಬಟ್ಟೆ ಲಾಕ್, ಮತ್ತು 2 ಚೈನು ಬಟ್ಟೆಗೆ ಲಾಕ್. ಅಳತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ 2 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಹೋಗಿ ಪೂರ್ತಿ ಸೀರೆ. ಇದು ವೇಸ್ಟ್ ಲೈನು. ಫಸ್ಟ್ 2 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಹೀಗೆ 2 ಚೈನ್ ಮಾಡಿ ಅಳತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಪೂರ್ತಿ ಸೀರೆ ಬೇಸ್ ಲೈನು ಇದೇ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ 2 ಚೈನ್ ಈ ಥರ ಹಾಕ್ಕೊಂಡು ಬಂದು ಎಂಡಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ ಇಲ್ಲಿ. ಈಗ ಮತ್ತೆ ಇಲ್ಲಿ ದಾರ ಸೇರಿಸ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಅದೇ ದಾರನ. ಫಸ್ಟು ದಾರ ಸೇರಿಸ್ಕೊಂಡಾದ್ಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಈಗ ಈ ಥರ ದಾರ ಸುಂದ್ಕೊಂಡು ಇಲ್ಲಿ ಪಫ್ ಮಾಡಬೇಕು. ಇದು ಬಿಟ್ಟು ನೆಕ್ಸ್ಟ್ 2 ಚೈನಲ್ಲಿ ಫಸ್ಟ್ ಬ್ಲಾಕು ಬಿಡಿ, 2ನೇ ನೆಕ್ಸ್ಟ್ ಚೈನ್ ಬ್ಲಾಕ್ 2 ಚೈನ್ ಬ್ಲಾಕಲ್ಲಿ ಹಿಂಗೆ ದಾರ ತಂದು ಇನ್ನೊಂದು ಸಾರಿ ಹಿಂಗೆ ತಗೊಂಡು ಬನ್ನಿ. ಇಲ್ಲಿಂದ ದಾರ ತಗೊಂಡು ಹಿಂಗೆ ತಗೊಂಬನ್ನಿ. 2 ಈ ಸುತ್ತಕೊಂಡು ಹಿಂಗೆ ತಗೊಂಡು ಹಿಂಗೆ ತಂದು 3 ಸಾರಿ ಮಾಡಿಕೊಂಡು ಇಲ್ಲಿಂದ ದಾರ ತಂದು ಈ ಪಫ್ಗೆ ಮಾತ್ರ ತಗೊಂಬನ್ನಿ ದಾರ. 3 ಪಫ್ ಮಾಡಿದಿರಲ್ವ ಅಲ್ಲಿ. ಈ ಚೈನಿನ ಲೂಪಿಗೆ ಬೇಡ. ಆಮೇಲೆ ದಾರ ತಗೊಂಡು ಚೈನಿನ ಲೂಪನ್ನು ಸಹಿತ ಹಿಂಗೆ ಸೇರಿಸ್ಕೊಳ್ಳಿ. ಈಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಬೀಡ್ ಸೇರಿಸ್ಕೊಂಡು ಮತ್ತೆ ಅದೇ 2 ಚೈನ್ ಬ್ಲಾಕಲ್ಲಿ ಇದೇ ಥರ 3 ಸಾರಿ ಹಿಂಗೆ ಪಫ್ ಮಾಡ್ಕೊಳ್ಳಿ. 1 2 3. ಈಗಲೂ ಅಷ್ಟೇ, ಈ ಬೀಡ್ನ ಈ ಲೂಪ್ ಇದೆಯಲ್ವ ಅದಕ್ಕೆ ಹಾಕೋದು ಬೇಡ. ಫಸ್ಟ್ ಲೂಪ್ ಇದೆಯಲ್ವ ಈ ಬೀಡ್ನ ನಂತರದ ಇರೋ ಲೂಪು, ಅದಕ್ಕೆ ಬೇಡ. ತಂದಿರೋ 3 ಪಫಿಗೆ ಮಾತ್ರ ಹಿಂಗೆ ತಗೊಂಬನ್ನಿ. 2 ಉಳಿಯುತ್ತೆ. ಆಮೇಲೆ ದಾರ ತಗೊಂಡು ಅದೆರಡನ್ನು ಸೇರಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಬ್ಲಾಕಲ್ಲಿ ಇದರ ನೆಕ್ಸ್ಟ್ ಬ್ಲಾಕಲ್ಲೇ ನೀವು ಈ ಥರ ಮಾಡ್ಕೋಬೇಕು. 1 2 3. ಈಗ ದಾರ ತಗೊಂಡು ಈ 3 ಲೂಪಿಗೆ ಮಾತ್ರ, ಈಗ ನೀವು ಪಫ್ ಮಾಡಿದ್ದಕ್ಕೆ ಮಾತ್ರ, ಫಸ್ಟಿನ ಲೂಪಿಗೆ ಬೇಡ. ಮತ್ತೆ ದಾರ ತಗೊಂಡು ಅದನ್ನು ಸಹಿತ ಸೇರಿಸ್ಕೋಬೇಕು. ಈಗ ಬೀಡ್ ಸೇರಿಸಿ. ಈಗ ಮತ್ತೆ ಅದೇ 2 ಚೈನಲ್ಲಿ ಹಿಂಗೆ ತಗೊಂಬನ್ನಿ. 1 2 3. ಈಗ ದಾರ ತಗೊಂಡು ಈ ಬೀಡ್ನ ಹತ್ರ ಲೂಪ್ ಬಿಟ್ಟು ಬೇರೆಲ್ಲದಕ್ಕೂ ಹಿಂಗೆ ತಗೊಂಬನ್ನಿ. ಆಮೇಲೆ ದಾರ ತಗೊಂಡು ಇದೆರಡನ್ನು ಒಂದು ಮಾಡಿ. ಈಗ ನೆಕ್ಸ್ಟ್ ಲೂಪಲ್ಲಿ ನೋಡಿ ಹಿಂಗೆ ತಗೊಂಬಂದು 1 2 3. ಆಮೇಲೆ ದಾರ ತಗೊಂಡು ಇಷ್ಟನ್ನು ಒಂದು ಮಾಡಿ, ಮತ್ತೆರಡನ್ನು ಒಂದು ಮಾಡಿ. ಬೀಡ್ ಮತ್ತೆ ಅದೇ 2 ಚೈನಲ್ಲಿ 1 2 3. ಈಗ ಇದನ್ನು ದಾರ ತಗೊಂಡು ಅದಷ್ಟನ್ನೇ ಒಂದು ಮಾಡಿ, ಮತ್ತು ಈ 2 ಲೂಪನ್ನು ಒಂದು ಮಾಡಿ. ಹೀಗೆ ಮಾಡ್ತಾ ಹೋಗ್ಬೇಕು ನೀವು. ಇದು ನಿಮಗೆ ಎಷ್ಟು ದೂರಕ್ಕೆ ಒಂದು ಬೇಕೋ ಅಷ್ಟು ದೂರ ಒಂದು ಚೈನ್, ಇದು 2 ಚೈನ್ ಮಾಡಿಕೊಂಡ್ರೆ ಕುಚ್ಚು ಹಾಕೋಬೋದು. ಬೇಡ ಅಂದರೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ನೀವು ಕುಚ್ಚಿಲ್ದೇ ಪೂರ್ತಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಹಿಂಗೆ 1 2 3
ಇದನ್ನು ಒಂದು ಮಾಡಿ ಮತ್ತೊಂದು ಮಾಡಿ ಮತ್ತೆ ಬೀಡ್ ಸೇರಿಸಿ ಮತ್ತೆ ಅದೇ ಎರಡರಲ್ಲಿ 1 2 3 ಮತ್ತೆ ದಾರ ತಗೊಂಡು ಇಲ್ಲಿ ಒಂದು ಮಾಡಿ ಮತ್ತೊಂದು ಮಾಡಿ. ಇದು ಸಿಂಪಲ್ ಡಿಸೈನ್ ಸ್ನೇಹಿತರೆ, ಬೇಗ ಆಗುತ್ತೆ. ನೀವು ಸಿಂಪಲ್ ಸ್ಯಾರಿಗಳಿಗೆಲ್ಲ ಆರಾಮಾಗಿ ಮಾಡ್ಕೋಬೋದು, ಬೇಗನೂ ಆಗುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಪೂರ್ತಿ ಮಾಡಿದ ಮೇಲೆ ಪಫ್ ಇರುತ್ತಲ್ವ ಎಲ್ಲ, ಅದು ದಾರ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಪಫ್ ಇರೋದ್ರಿಂದ. ಈ ಥರ ನಿಮಗೆ ಎಷ್ಟು ದೂರಕ್ಕೆ ಒಂದು ಬೇಕೋ ಅಷ್ಟು ದೂರಕ್ಕೆ ಒಂದು 2 ಚೈನ್ ಹಾಕ್ಕೊಂಡ್ರೆ ಅಲ್ಲಿ ಕುಚ್ಚು ಮಾಡ್ಕೋಬೋದು ನೀವು. ಇಲ್ಲಾಂದರೆ ಹೀಗೆ ಮಾಡ್ಕೋಬೋದು, ಕುಚ್ಚು ಬೇಡ ಅಂದರೆ ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು. ವಾಷೇಬಲ್ ಸ್ಯಾರಿಗಳಿಗೆಲ್ಲ ಕುಚ್ಚು ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಹುಷಾರಾಗಿ ಸೇರಿಸ್ಕೋಬೇಕಾಗತ್ತೆ ನೀವು ಸೇರಿಸುವಾಗ. ನೋಡಿ, ಇಷ್ಟನ್ನೇ ಸೇರಿಸ್ಕೊಳ್ಳಿ, ಮತ್ತೆ ಇದನ್ನು ಸೇರಿಸಿ, ಮತ್ತೆ ಬೀಡ್ ಸೇರಿಸಿ, ಮತ್ತೆ ಅದೇ 2 ಚೈನಲ್ಲಿ ಈ ಥರ ಮಾಡ್ಕೊಳ್ಳಿ. ಈಗ ಇಷ್ಟನ್ನು ಸೇರಿಸಿ, ಇದನ್ನು ಸೇರಿಸಿ, ಹೀಗೆ ಮಾಡ್ತಾ ಹೋಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಿಮಗೆ. ಇಲ್ಲಿ ಒಂದು 2 ಚೈನ್ ಹಾಕ್ಕೊಂಡ್ರೆ ನೋಡಿ, ನನಗಿಲ್ಲಿ 2 ಚೈನ್ ಹಾಕ್ತೀನಿ. ನೆಕ್ಸ್ಟು ಒಂದು ಬ್ಲಾಕ್ ಇಲ್ಲಿ ಬಿಡಿ, ನೆಕ್ಸ್ಟ್ ಬ್ಲಾಕಲ್ಲಿ ಇದೇ ಥರ ಮಾಡ್ಕೊಳ್ಳಿ. 3 ಬೀಡ್ ಸೇರಿಸಿ, ಮತ್ತೆ 3 ಮಾಡಿ, 1 2 3 ಹಿಂಗೆ ಸೇರಿಸಿ, ಮತ್ತೆ ಅದರ ನೆಕ್ಸ್ಟು ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ ಸೇರಿಸಿ, ಮತ್ತೆ ಅದೇ 2 ಚೈನಲ್ಲಿ ಪಫ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಚಿಕ್ಕ ಪಫ್ ಮಾಡ್ತಾ ಇದ್ದೇನೆ, 3 ಸಾರಿ, 5 ಸಾರಿ ಎಲ್ಲ ಮಾಡ್ತಾ ಇಲ್ಲ. ಈ ಥರ ನಾನೀಗ ನೋಡಿ 1 2 3 4 5 6 7 ಬೀಡ್ಸಿಗೆ ಒಂದು ಹಾಗೆ ಇಲ್ಲಿ ಕುಚ್ಚು ಮಾಡ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು 10ಕ್ಕೆ ಒಂದ್ರಂಗೆ ಮಾಡೋದಾದ್ರೂ ಮಾಡ್ಬೋದು, 5ಕ್ಕೆ ಒಂದ್ರಂಗೆ ಮಾಡೋದಾದ್ರೂ ಮಾಡ್ಬೋದು. ಎಷ್ಟು ದೂರ ಬೇಕು ಅಂತ ನೋಡಿಕೊಂಡು ನಿಮಗೆ ಎಷ್ಟು ದೂರ ಬೇಕೋ ಅಷ್ಟು ದೂರಕ್ಕೆ ಮಾಡ್ಕೋಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ.